ವೇದಗಳಲ್ಲಿ ಹೇಳಿದ ಯಜ್ಞಗಳ ಅನುಷ್ಠಾನ ಕ್ರಮವನ್ನು ಬೋಧಿಸುವ ಶಾಸ್ತ್ರವೇ ಕಲ್ಪ. ಹಸ್ತೌ ಕಲ್ಪೋಥ ಪಠ್ಯತೆ ಎಂಬುದಾಗಿ ವೇದಪುರುಷನ ಹಸ್ತದ್ವಯಗಳು ಕಲ್ಪವೆಂಬ ವೇದಾಂಗ. ಕಲ್ಪ್ಯತೆ ಯಾಗಪ್ರಯೋಗ ಅತ್ರ ಎಂಬುದಾಗಿ ಕಲ್ಪದ ವಿವರಣೆಯಾಗಿದೆ. ಯಾಗಾದಿ ಪ್ರಯೋಗಗಳನ್ನು ನಿರ್ಣಯಪೂರ್ವಕವಾಗಿ ತಿಳಿಸುವ ವೇದಾಂಗವೇ ಕಲ್ಪ. ಇದರಲ್ಲಿ 4 ವಿಭಾಗಗಳಿವೆ: ಶ್ರೌತಸೂತ್ರಗಳು, ಶುಲ್ಬಸೂತ್ರಗಳು, ಗೃಹ್ಯಸೂತ್ರಗಳು ಮತ್ತು ಧರ್ಮಸೂತ್ರಗಳು ಎಂಬುದಾಗಿ 4 ಸೇರಿ ಕಲ್ಪವೆಂದಾಗುವುದು. ವೇದೋಕ್ತ ಯಜ್ಞಾನುಷ್ಠಾನ ವಿಧಾನವನ್ನು ಶ್ರೌತಸೂತ್ರವು ವಿವರಿಸುತ್ತದೆ. ಇದಕ್ಕೆ ಅವಶ್ಯವಿರುವ ಯಜ್ಞಮಂಟಪ, ಕುಂಡ, ಸೃಕ್ಸೃವಾದಿಗಳ ಲಕ್ಷಣ ಮತ್ತು ಪ್ರಮಾಣಗಳನ್ನು ಶುಲ್ಬಸೂತ್ರವು ನಿರ್ದೇಶಿಸುತ್ತದೆ. ವರ್ಣಚತುಷ್ಟಯ, ಆಶ್ರಮಚತುಷ್ಟಯಗಳ ವಿಚಾರದಲ್ಲಿ ಅಂತರ್ಗತವಾಗಿರುವ ಸಂಸ್ಕಾರಾದಿ ಕರ್ಮ ಧರ್ಮಗಳನ್ನು ಗೃಹ್ಯ ಮತ್ತು ಧರ್ಮಸೂತ್ರಗಳು ವಿವರಿಸುತ್ತದೆ. ಮೊದಲಿಗೆ ಈ ಕಲ್ಪದಲ್ಲಿ ಬರುವ ಗೃಹ್ಯಸೂತ್ರಗಳನ್ನು ನಮ್ಮ ಗುರುಕುಲದ ಮಕ್ಕಳಾದ ಗುರುಪ್ರಸಾದ, ಸುಧೀಶ, ಚಿರಾಗ ಇವರು ಪ್ರಸ್ತುತಪಡಿಸಲಿದ್ದಾರೆ. ಆದ್ಯಂ ಸೂತ್ರಕೃತಂ ಕರಾಬ್ಜಕಲಿತ ಪ್ರಜ್ಞಾನಮುದ್ರಂ ದಧತ ಪುಸ್ತಂ ಸವ್ಯಕರೇಣ ಸೂತ್ರಲಿಖಿತಂ ವಿದ್ಯಾಂಬುರಾಶಿಂ ಮುನಿಂ ನ್ಯಗ್ರೋಧಾಗ್ರಕೃತಾಸನೆ ಸುರುಚಿರೆ ವ್ಯಾಘ್ರಾಜಿನೇಧಿಷ್ಠಿತಂ ಶ್ರೀಬೋಧಾಯ ನಮಾದರೇಣ ಸತತಂ ವಂದಾಮಿ ನಂದಾಮಿ ಚ. ಅಥ ಪ್ರಥಮ ಪ್ರಶ್ನಃ. ಪ್ರಥಮೋಧ್ಯಾಯಃ. ಸಪ್ತಪಾಕಯಜ್ಞ ಸಂಸ್ಥಾನಾನ್ ನಿರುಕ್ತಿಃ. ಯಥೋ ಏತದ್ಧುತಃ ಪ್ರಹುತ ಆಹುತ ಶೂಲಕವೋ ಬಲಿಹರಣಂ ಪ್ರತ್ಯವರೋಹಣಮಷ್ಟಕಾ ಹೋಮ ಇತಿ ಸಪ್ತಪಾಕಯಜ್ಞ ಸಂಸ್ಥಾ ಇತಿ ತಾ ಅನುವ್ಯಾಖ್ಯಾಸ್ಯಾಮಃ. ತತ್ರ ಯದ್ಧೂಯತೆ ಸ ಹುತಃ ಯಥೈತದ್ವಿವಾಹಃ ಸೀಮಂತೋನ್ನಯನಂ ಚೇತಿ ತತ್ರ ಹಿ ಹೂಯತ ಏವ. ಅಥ ಯದ್ಧೂತ್ವಾ ಧೀಯತೆ ಸ ಪ್ರಹುತಃ ಯಥೈತಜ್ಜಾತಕರ್ಮ ಚೌಲಂ ಚೇತಿ ತತ್ರ ಹಿ ಹುತ್ವಾ ಧೀಯತ ಏವ. ಅಥ ಯದ್ಧುತ್ವಾ ದತ್ವಾ ಚ ದೀಯತೆ ಸ ಆಹುತಃ ಯಥೈತದುಪನಯನಂ ಸಮಾವರ್ತನಂ ಚೇತಿ ತತ್ರ ಹಿ ಹುತ್ವಾ ದತ್ವಾ ಚ ದೀಯತೆ. ಅಥ ಯಚ್ಛೂಲೇಷೋಪನೀಯ ಗವ್ಯಾನಿ ಶ್ರಪಯಂತಿ ಸಶೂಲಗವಃ. ಅಥ ಯದ್ಗೃಹ್ಯಾಭ್ಯೋ ದೇವತಾಭ್ಯೋನ್ನಂ ಸಂಪ್ರಕಿರಂತಿ ತದ್ಬಲಿಹರಣಂ. ಅಥ ಯದೃತೋ ಋತುಂ ಪ್ರತ್ಯವರೋಹಂತಿ ತತ್ಪ್ರತ್ಯವರೋಹಣಂ. ಅಥ ಯದೇಕಾಷ್ಟಕಾಯಾಮನ್ನಂ ಕ್ರಿಯತೆ ಸೋಷ್ಟಕಾ ಹೋಮ ಇತಿ ವಿವಾಹಂ ವ್ಯಾಖ್ಯಾಸ್ಯಾಮಃ. ಉದಗಯನ ಆಪೂರ್ಯಮಾಣ ಪಕ್ಷೆ ಪುಣ್ಯೇ ನಕ್ಷತ್ರೇ ಯುಗ್ಮಾನ್ ಬ್ರಾಹ್ಮಣಾನ್ ವರಾನ್ ಪ್ರಹಿಣೋತಿ ಪ್ರಸುಗ್ಮಂತಾಧಿಯಸಾನಸ್ಯ ಸಕ್ಷಣಿ ವರೇಭಿರ್ವರಾಗುಂ ಅಭಿಷು ಪ್ರಸೀದತ. ಅಸ್ಮಾಕಮಿಂದ್ರ ಉಭಯಂ ಜುಜೋಷತಿ ಯತ್ಸೌಮ್ಯಸ್ಯಾಂಧಸೋಪಬೋಧತಿ ಇತಿ ಯತೋನುಮಂತ್ರಯತೆ. ಅನರಕ್ಷರಾ ಋಜವಃ ಸಂತು ಪಂಥಾಯೇಭಿಃ ಸಖಾಯೋ ಯಂತಿ ನೋ ವರೇಯಂ ಸಮರ್ಯಮಾ ಸಂಭಗೋ ನೋ ನಿನೀಯಾಚ್ಛಂಜಾಸ್ಪತ್ಯಗುಂ ಸ್ವಯಮಮಸ್ತು ದೇವಾಃ ಇತಿ. ಅಥ ಯದಿ ದಕ್ಷಿಣಾಭಿಃ ಸಹ ದತ್ತಾ ಸ್ಯಾನ್ನಾತ್ರ ವರಾನ್ ಪ್ರಹಿಣುಯಾತ್ ತಾಂ ಪ್ರತಿಗೃಹ್ಣೀಯಾತ್ ಪ್ರಜಾಪತಿಸ್ತ್ರಿಯಾಂ ಯಶಃ ಇತ್ಯೇತಾಭಿಃ ಷಡ್ಭಿರನುಚ್ಛಂದಸಂ. ಸರ್ವೇ ಮಾಸಾ ವಿವಾಹಸ್ಯ ಶುಚಿಸ್ತಪಸ್ತಪಸ್ಯ ವರ್ಜಮಿತ್ಯೇಕೆ. ರೋಹಿಣೀ ಮೃಗಶೀರ್ಷಮುತ್ತರೆ ಫಲ್ಗುಣೀ ಸ್ವಾತೀತಿ ವಿವಾಹಸ್ಯ ನಕ್ಷತ್ರಾಣಿ. ಪುನರ್ವಸೋಧಿಷ್ಯೋ ಹಸ್ತಶ್ರೋಣ ರೇವತೀತ್ಯನ್ಯೇಷಾಂ ಭೂತಿಕರ್ಮಣಾಂ. ಯಾನಿ ಚಾನ್ಯಾನಿ ಪುಣ್ಯೋಕ್ತಾನಿ ನಕ್ಷತ್ರಾಣಿ ತೇಷು ಪೂರ್ವೇದ್ಯುರೇ ವರ್ಧಿಭೂತೇಷು ಯುಗ್ಮಾನ್ ಬ್ರಾಹ್ಮಣಾನ್ ಭೋಜಯೇತ್. ಪ್ರದಕ್ಷಿಣಮುಪಚಾರಃ. ಪುಷ್ಪಫಲಾಕ್ಷತಮಿಶ್ರೈರ್ಯವೈಸ್ಥಿತಾರ್ಥಮುಪಲಿಪ್ಯ ದಧ್ಯೋದನಂ ಸಂಪ್ರಕೀರ್ಯ ದಕ್ಷಿಣಂ ಜಾನುಂ ಭೂಮೋ ನಿಧಾಯ ಸವ್ಯಮುದ್ಧೃತ್ಯ ಇಡಾದೇವಹೂಃ ಇತಿ ಜಪಿತ್ವಾ ನಾಂದಿ ಮುಖಾಃ ಪಿತರಃ ಪ್ರೀಯಂತಾಂ ಇತಿ ವಾಚಯಿತ್ವಾ ಅದ್ಯ ವಿವಾಹಃ ಇತಿ ಬ್ರಾಹ್ಮಣಾನನ್ನೇನ ಪರಿವಿಶ್ಯ ಪುಣ್ಯಾಹಂ ಸ್ವಸ್ತಿವೃದ್ಧಿಂ ಇತ್ಯೋಂಕಾರಪೂರ್ವಂತಿ ಸ್ತ್ರೀರೇಕೈಕಾಮಾಶಿಷೋ ವಾಚಯಿತ್ವಾ ಸ್ನಾತೋ ಹತವಾಸೋ ಗಂಧಾನುಲಿಪ್ತಸ್ರಗ್ವೀ ಭುಕ್ತವಾನ್ ಪ್ರದೋತಪಾಣಿರಪದಾತಿರ್ಗತ್ವಾ
वधो ज्ञातिभिरतिथिवदर्चितस्नाता महतवाससां गन्धानुलिप्तां सृग्विणीं भुक्तवतीमिषुहस्तां दत्तां वधूं समीक्षते अभ्रातृघ्नीं वरुणापतिघ्नीं बृहस्पते इन्द्रापुत्रघ्नीं लक्ष्म्यन्तामस्यै सवितः सुवा इति त्रयेक्षमाणो जपते अघोरचक्षुरपतिघ्नेधि शिवापतिभ्यः सुमनाः सुवर्चाः जीवसोर्देवकामास्यो नाशन्नो भवद्विपदे चतुष्पदे इति अथैनामन्तरेण भ्रुमुखे दर्भेण सम्मार्ष्टे इदमहय्या त्वयि पतिघ्नलक्ष्मीस्तान् निर्दिशामि इति दर्भन्निरस्य उपस्पृश्य अथैनान् दक्षिणे हस्ते गृह्णाति मित्रोऽसि इति अथैनान् देवैजनमुदानयति एकमिषे विष्णुस्त्वान्वेतो द्वे ऊर्जे विष्णुस्त्वान्वेतो त्रीणि व्रताय विष्णुस्त्वान्वेतो चत्वारि मायो भवाय विष्णुस्त्वान्वेतो पञ्चपशुभ्यो विष्णुस्त्वान्वेतो षड्राजस्पोषाय विष्णुस्त्वान्वेतो सप्तभ्यो होत्राभ्यो विष्णुस्त्वान्वेतो इति सप्तमं पदमुपसङ्गृह्य जपति सखायः सप्तपदा अभूम सख्यन्ते गमेयं सख्यात्ते मायोषं सख्यान्मे मायोष्ठाः इति बोधायनीयगृह्ये प्रथमप्रश्ने प्रथमोऽध्यायः हरिः ओम्।